ಮಡಿವಾಳರ ಧಾರ್ಮಿಕ ಶಕ್ತಿಯಾಗಿರುವಂಥ ನಮ್ಮೆಲ್ಲರ ಕುಲತಿಲಕ ಮಡಿವಾಳ ಮಾಚಿದೇವರ ಸ್ಮರಣೆಯನ್ನು ನಾವೆಲ್ಲರೂ ಕೂಡ ಮಾಡ್ತಾ ಇರುವಂಥದ್ದು. ಅವರ ಜೀವನ ಚರಿತ್ರೆಗಳನ್ನು, ಅವರ ಸಂದೇಶಗಳನ್ನು, ಅವರ ಆದರ್ಶಗಳನ್ನು ನಮ್ಮ ಬದುಕಿನಲ್ಲಿ ನಾವೆಲ್ಲ ಅಳವಡಿಸ್ಕೊಂಡು ಇವತ್ತು ಬದುಕನ್ನು ಸಾಗಿಸ್ತಾ ಇರುವಂಥದ್ದು. ವೃತ್ತಿಪರವಾಗಲಿ ಅಥವಾ ಧಾರ್ಮಿಕವಾಗಿರುವಂಥ ಎಲ್ಲ ಆಚಾರ ವಿಚಾರಗಳನ್ನು ನಾವಿವತ್ತೂ ಕೂಡ ಗುರುಗಳ ಆದೇಶದ ಮೇಲೆ, ಗುರುಗಳ ಮಾರ್ಗದರ್ಶನದ ಮೇಲೆ ಇವತ್ತು ಇಡೀ ಸಮುದಾಯ ಜರುಗ್ತಾ ಇರುವಂಥದ್ದು ಅನ್ನುವಂಥದ್ದನ್ನು ಹೇಳಲಿಕ್ಕೆ ನನಗೆ ಖುಷಿ ಆಗುತ್ತೆ ಅಂತ. ಅದರ ಜೊತೆಯಲ್ಲಿ ನೋವಿನ ಸಂಗತಿ ಏನು ಅಂತಂದರೆ, ಮಡಿವಾಳರ ಸಾಮಾಜಿಕವಾಗಿರುವಂಥ ಮತ್ತು ಶೈಕ್ಷಣಿಕವಾಗಿರುವಂಥ ಅಭಿವೃದ್ಧಿಯನ್ನು ನಾವು ನೋಡಿದಾಗ ಭಾಳ ಹಿನ್ನಡೆ ಆಗಿರುವಂಥದ್ದು ಅಂತ. ಆ ಕಾರಣ ಸುಮಾರು ಸಮುದಾಯ ಹುಟ್ಟಿ ಸ್ವತಂತ್ರ ಬಂದು ಇಷ್ಟು ವರ್ಷಗಳಾಗಿದ್ದರೂ ಕೂಡ ಸಮುದಾಯಕ್ಕೆ ಯಾವುದೇ ರೀತಿಯಾಗಿರುವಂಥ ಸಾಮಾಜಿಕವಾಗಿರುವಂಥ ಸ್ಥಾನಮಾನಗಳು ಇವತ್ತು ನಮಗೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಒಂದು ನೋವಿನ ಸಂದರ್ಭ ಅಂತ. ಆ ಕಾರಣ ಇವತ್ತು ಇಡೀ ಸಮುದಾಯ ಬಾಂಧವರು ಇವತ್ತು ಜಾಗೃತರಾಗಿ ಏನನ್ನ ಸಾಧಿಸಬೇಕು ಅಂತಂದರೆ, ನಮ್ಮ ಮುಂದಿನ ಪೀಳಿಗೆಯ ಶಿಕ್ಷಣವನ್ನು ನಾವೆಲ್ಲ ಕೊಡಿಸೋದ್ರಲ್ಲಿ ಸಫಲರಾಗಬೇಕು ಅನ್ನುವಂಥದ್ದು. ಆ ಶಿಕ್ಷಣ ಹೇಗೆ ಬರ್ಲಿಕ್ಕೆ ಸಾಧ್ಯ ಇದೆ ಅಂತಂದರೆ ಅದು ಮೀಸಲಾತಿಯಿಂದ ಅಂತ. ಇವತ್ತು ಮಡಿವಾಳರು ಸುಮಾರು 40 ವರ್ಷಗಳಿಂದ ಈಗಾಗಲೇ ಪರಿಶಿಷ್ಟ ಜಾತಿಯ ಹೋರಾಟವನ್ನು ಈಗಾಗಲೇ ಮಾಡ್ತಾ ಇದ್ದೀವಿ. 2017ನೇ ವರ್ಷದಲ್ಲಿ ಇಡೀ ದೇಶದಾದ್ಯಂತ ಎಲ್ಲ ಜಿಲ್ಲೆಗಳಿಗೆ, ಎಲ್ಲ ರಾಜ್ಯಗಳಿಗೆ ಹೋಗುವಂಥ ಒಂದು ಪ್ರಯತ್ನ ಕೂಡ, ಒಂದು ರಥಯಾತ್ರೆ, ಭಾರತ ರಥಯಾತ್ರೆಯನ್ನು ಕೂಡ ಆಗಿನ ಸಂದರ್ಭದಲ್ಲಿ ಆಗಿತ್ತು ಕೂಡ. 40 ವರ್ಷಗಳಿಂದನೂ ಕೂಡ ಮಾಡ್ಕೊಂಡು ಬಂದಂಥ ಒಂದು ಪ್ರಯತ್ನ, ಒಂದಿಷ್ಟು ಸಮಾವೇಶಗಳು, ಒಂದಿಷ್ಟು ಯಾತ್ರೆಗಳು, ಒಂದಿಷ್ಟು ಪಾದಯಾತ್ರೆಗಳು ಮಾಡಿ ಒಂದಿಷ್ಟು ಮೂಗಿಗೆ ತುಪ್ಪ ಸವರುವಂಥ ಕೆಲಸ ಎಲ್ಲ ಸರ್ಕಾರಗಳು ಇವತ್ತು ಮಾಡ್ಕೊಳ್ತಾನೆ ಬಂದಿರುವಂಥದ್ದು. ಆ ಕಾರಣ ಮಡಿವಾಳರು ಇವತ್ತು ಎಚ್ಚರ ಆಗಬೇಕು, ಜಾಗೃತರಾಗಬೇಕು. ಮುಂದಿನ ಪೀಳಿಗೆಯನ್ನು ನಾವು ಉಳಿಸ್ಲಿಕ್ಕೋಸ್ಕರವಾಗಿ, ಮುಂದಿನ ಪೀಳಿಗೆ ಎಲ್ಲ ಶೈಕ್ಷಣಿಕವಾಗಿರುವಂಥ ಪ್ರಗತಿಯನ್ನು ಸಾಧಿಸ್ಲಿಕ್ಕೋಸ್ಕರವಾಗಿ ಮುಂದಿನ ತಿಂಗಳು ಅಂದರೆ ಮಾರ್ಚು 16ನೇ ತಾರೀಕು ಏನು ಇದೇ ಫ್ರೀಡಮ್ ಪಾರ್ಕಲ್ಲಿ ಸ್ವತಂತ್ರ ಉದ್ಯಾನವನ ಬೆಂಗಳೂರು ಆ ಸ್ಥಳದಲ್ಲಿ ಆ ಕಾರ್ಯಕ್ರಮ ಜರುಗ್ತಾ ಇದೆ. ಪ್ರತಿಭಟನೆಯನ್ನ ಇವತ್ತು ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಆಗಿರುವಂಥ ನಮ್ಮ ಹನುಮಂತಪ್ಪನವರ ಸಾರಥ್ಯದಲ್ಲಿ ಎಲ್ಲ ಸಮಾಜ ಬಾಂಧವರು, ಅವರ ಪದಾಧಿಕಾರಿಗಳು ಎಲ್ಲರೂ ಸೇರಿ ಆ ಕಾರ್ಯಕ್ರಮವನ್ನು ಜರುಗಿಸ್ತಾ ಇದ್ದಾರೆ. ಅತ್ಯಂತ ಸಮುದಾಯ ಬಾಂಧವರು ಅತ್ಯಂತ ಎಲ್ಲ ಹುಮ್ಮಸ್ಸಿನಿಂದ ನಾವೆಲ್ಲ ಪ್ರತಿಭಟನೆಯನ್ನ, ರಾತ್ರಿಯ ಪ್ರತಿಭಟನೆಯನ್ನು ನಾವೆಲ್ಲರೂ ಕೂಡ ಯಶಸ್ವಿ ಮಾಡಬೇಕಾಗಿದ್ದು ಇಡೀ ಸಮುದಾಯದವರ ಕರ್ತವ್ಯವಾಗಿದೆ ಅನ್ನುವಂಥದ್ದು. ಯಾಕೆಂದ್ರೆ ಮುಂದಿನ ಪೀಳಿಗೆಗೋಸ್ಕರವಾಗಿ ಅನ್ನುವಂಥದ್ದು. ಆ ಜಾಗೃತಿಯನ್ನು ಇಟ್ಕೊಂಡು ಇದೇ ಫ್ರೀಡಮ್ ಪಾರ್ಕಿಗೆ ಬಂದು 16ನೇ ತಾರೀಕು ಆ ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಿದ್ದೀನಿ. ಅದರ ಜೊತೆಯಲ್ಲಿ ನಾವು ಕೂಡ ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀವಿ. ನೀವು ಕೂಡ ಕುಟುಂಬ ಸಮೇತರಾಗಿ ಬಂದು ನಮ್ಮ ಹಕ್ಕುಗಳನ್ನು ನಾವು ಪಡ್ಕೊಳ್ಳುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಫಲರಾಗಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಶರಣಾರ್ಥಿಗಳು. ಪರಿಶಿಷ್ಟ ಜಾತಿಯ ಅಂದರೆ SCಯ ಮೀಸಲಾತಿಯನ್ನು ಪಡೀಲಿಕ್ಕೋಸ್ಕರವಾಗಿ, ನಮ್ಮ ಹಕ್ಕುಗಳನ್ನು ನಾವು ಪಡೀಲಿಕ್ಕೋಸ್ಕರವಾಗಿ ಮುಂದಿನ ತಿಂಗಳು ಮಾರ್ಚು 16ನೇ ತಾರೀಕು ಆ ಕಾರ್ಯಕ್ರಮ ಫ್ರೀಡಮ್ ಪಾರ್ಕ್ನಲ್ಲಿ ಅಹೋರಾತ್ರಿಯ ಪ್ರತಿಭಟನೆ ನಡೀತಾ ಇರುವಂಥದ್ದು ಪರಿಶಿಷ್ಟ ಜಾತಿಗೋಸ್ಕರವಾಗಿ, SCಗೋಸ್ಕರವಾಗಿ. ಈ ಕಾರಣಕ್ಕೆ ರಾಜ್ಯದ ಎಲ್ಲ ಶಾಸಕರು ಕೂಡ, ಎಲ್ಲ ಸಚಿವರು ಕೂಡ ತಮ್ಮ ಸ್ವತಃ ಲೆಟ್ರೆಡ್ನಲ್ಲಿ ಇವರು ಡಾಕ್ಟರ್ ಅನ್ನಪೂರ್ಣಮ್ಮನವರ ವರದಿಯ ಆಧಾರದ ಮೇಲೆ ಆ ಎಲ್ಲ ಪರಿಪೂರ್ಣದ ವರದಿಯನ್ನು ನೋಡಿ ಅವರು ಲೆಟ್ರ್ಗಳನ್ನು ಇವತ್ತು ಕೊಟ್ಟಿರುವಂಥದ್ದು. ತಮ್ಮ ಪತ್ರಗಳನ್ನು ಈ ಸಮುದಾಯ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರೀತಿಯಲ್ಲಿ ಹಿಂದೆ ಉಳಿದಿರುವಂಥ ಸಮುದಾಯ ಆಗಿರೋದ್ರಿಂದ, ಆಯಾ ಕ್ಷೇತ್ರಗಳಲ್ಲಿ ಅವರೆಲ್ಲರೂ ಕೂಡ ಮನಗಾಣ್ತಿರೋದ್ರಿಂದ ಈ ಸಮುದಾಯಕ್ಕೆ ನಿಜವಾಗ್ಲೂ ನ್ಯಾಯ ಸಿಗಬೇಕು ಅನ್ನುವಂಥ ಒಂದು ಅಂತಃಕರಣದಿಂದ ಎಲ್ಲ ಶಾಸಕರು, ಸಚಿವರುಗಳು, ನಿಜವಾಗ್ಲೂ ಪರಿಶಿಷ್ಟ ಜಾತಿಯ ಮತ್ತು ಪರಿಶಿಷ್ಟ ಪಂಗಡದ ಎಲ್ಲ ಶಾಸಕರುಗಳು ಕೂಡ ನಮ್ಮ ಸಮುದಾಯವನ್ನ ಕುರಿತು, ನಮ್ಮ ಸಮುದಾಯಕ್ಕೆ ಬೆಂಬಲವನ್ನು ತೋರಿಸಿ ಅವರೆಲ್ಲ ಪತ್ರಗಳನ್ನು ಕೊಟ್ಟಿರುವಂಥದ್ದು ನಮಗಂತೂ ತುಂಬ ಸಂತೋಷ ತಂದಿದೆ. ಆ ಕಾರಣ ಮಾನ್ಯ ಮುಖ್ಯಮಂತ್ರಿಗಳು ಆ ಎಲ್ಲ ಪತ್ರಗಳನ್ನು ಪರಿಗಣಿಸಿ ಕೂಡಲೇ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕು ಅನ್ನುವಂಥದ್ದನ್ನು
ಇಡೀ ಸಮುದಾಯದ ಮತ್ತು ಎಲ್ಲ ಶಾಸಕರ ಸಚಿವರ ಒಕ್ಕೊರಲ ಒಂದು ಬೇಡಿಕೆ ಆಗಿದೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೀನಿ. ಇದಕ್ಕೆ ಎಲ್ಲ ಸಂಘಟಕರು, ರಾಜ್ಯದ ಎಲ್ಲ ರಾಜ್ಯ ಸಂಘಗಳಿದ್ದಾವೆ, ಎಲ್ಲ ಸಂಘಟನೆಯ ಸಂಘದ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಮತ್ತು ತಾಲೂಕಿನ ಗ್ರಾಮ ಮಟ್ಟದ ಪ್ರತಿಯೊಂದು ಸಂಘಟನೆಗಳು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಸಾಥನ್ನು ಕೊಡಬೇಕು, ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೀನಿ. ಇದರ ಜೊತೆಗೆ ಈ ಕಾರ್ಯಕ್ರಮದ ಜೊತೆಗೆ ಎಲ್ಲ ಮಠಾಧೀಶರು ಈ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯರು ಬರ್ತಾ ಇದ್ದಾರೆ. ಬಹುಶಃ ನಮಗೂ ಕೂಡ ಒಂದು ದೊಡ್ಡ ಶಕ್ತಿಯಾಗಿ ನಿಲ್ಲುವಂಥದ್ದು ಅಂದ್ರೆ ಅದು ಮಠಾಧೀಶರು ಅಂತ. ಆ ಕಾರಣಕ್ಕೆ ಎಲ್ಲ ಈ ಪ್ರತಿಭಟನಾ ಹೋರಾಟದ ಕಾರ್ಯಕ್ರಮಕ್ಕೆ ಎಲ್ಲ ಮಠಾಧೀಶರು ಈ ಕಾರ್ಯಕ್ರಮದಲ್ಲಿ ಜರುಗ್ತಾ ಇದ್ದಾರೆ, ಪಾವನ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ. ಹಾಗೆ ಎಲ್ಲ ಪ್ರಮುಖರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಅಂತ. ಬಹುಶಃ ಇಡೀ ಸಮುದಾಯವನ್ನ ಜಾಗೃತಿಗೊಳಿಸುವಂತಹ ನಿಟ್ಟಿನಲ್ಲಿ ಎಲ್ಲ ಮಠಾಧೀಶರು ಇವತ್ತು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ಮೂಲಭೂತ ಒಂದು ಶಕ್ತಿ ಅಂದ್ರೆ ಮೂಲಭೂತವಾಗಿರುವಂತಹ ಒಂದು ಅವಶ್ಯಕತೆ ಅಂತಂದ್ರೆ ಅದು ಮೀಸಲಾತಿ ಎನ್ನುವಂಥದ್ದು. ಆ ಮೀಸಲಾತಿಗೆ ನಮ್ಮ ಹಕ್ಕನ್ನು ನಾವು ಪಡೀಲಿಕ್ಕೋಸ್ಕರವಾಗಿ ಮಾರ್ಚ್ 16ನೇ ತಾರೀಕು ಎಲ್ಲ ಮಠಾಧೀಶರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಲ್ಲ ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ಆ ಹೋರಾಟ ಜರುಗುತ್ತೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೀನಿ.